ಮಹಾಶಿವರಾತ್ರಿ ಎಂದರೆ ಶಿವನಿಗೆ ಅತ್ಯಂತ ಪ್ರಿಯವಾದ ರಾತ್ರಿ. ಈ ದಿನ ಭಕ್ತರು ಉಪವಾಸ ಮಾಡುತ್ತಾರೆ, ಜಾಗರಣೆ ಇರುತ್ತಾರೆ, ಓಂ ನಮಃ ಶಿವಾಯ ಎಂದು ಜಪ ಮಾಡುತ್ತಾರೆ. ಶಿವನು ಸಂಹಾರಕ ಮಾತ್ರ ಅಲ್ಲ, ಜೀವನದಲ್ಲಿ ಹೊಸ ಆರಂಭದ ಸಂಕೇತವೂ ಆಗಿದ್ದಾನೆ. ಈ ದಿನ ನಾವು ನಮ್ಮ ಒಳಗಿನ ಕೆಟ್ಟ ಆಲೋಚನೆಗಳನ್ನು ಬಿಡಬೇಕು ಮತ್ತು ಹೊಸ ಪಾಸಿಟಿವ್ ಜೀವನವನ್ನು ಪ್ರಾರಂಭಿಸಬೇಕು. ಶಿವಲಿಂಗಕ್ಕೆ ಹಾಲು, ನೀರು, ಬಿಲ್ವಪತ್ರೆ ಅರ್ಪಿಸುವುದು ಭಕ್ತಿಯ ಸಂಕೇತ. ಈ ರಾತ್ರಿ ಜಾಗರಣೆ ಮಾಡಿದರೆ ಆತ್ಮಶಕ್ತಿ ಹೆಚ್ಚುತ್ತದೆ ಎಂದು ನಂಬಿಕೆ ಇದೆ. ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಹಾಶಿವರಾತ್ರಿ ಆಗಿರೋ ಕಾರಣ ತುಂಬ ಕೆಲಸ ಆಯಿತು ಮನೆಯಲ್ಲೂ ಕೂಡ. ಅದರಲ್ಲಿ ಇವತ್ತು ಸಂಡೇ ಕೂಡ, ಜಿಗಣಿ ಸಂತೆ ಕೂಡ ಎರಡನ್ನೂ ನಿಭಾಯಿಸಬೇಕು ಅಲ್ವಾ. ಸೊ ಬೆಳಗ್ಗೆ ಬೇಗ ಎದ್ದು ಬೇಗ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡೆ. ರಂಗೋಲಿಯಿಂದ ಹಿಡಿದು ಅಡುಗೆ ಕೆಲಸದವರೆಗೂ ಎಲ್ಲರೂ ನಮ್ಮ ಮನೇಲಿ ಉಪವಾಸ ಇದ್ದರು, ನಾನು ಮಾತ್ರ ಉಪವಾಸ ಮಾಡಿದ್ರೆ ನನಗೊಂದು ನಂಬಿಕೆ, ಯಾವುದನ್ನಾದರೂ ಮಾಡಿದ್ರು ಪರ್ಫೆಕ್ಟಾಗಿ ಮಾಡಬೇಕು. ಉಪವಾಸ ಮಾಡಿ ಜಾಗರಣೆ ಬಿಡೋದು, ಜಾಗರಣೆ ಮಾಡಿ ಉಪವಾಸ ಬಿಡೋದು, ಇದೆಲ್ಲ ನನಗೆ ಸೂಟೇಬಲ್ ಆಗಲ್ಲ ಅಂದ್ಬಿಟ್ಟು ನಾನು ಇವತ್ತು ಉಪವಾಸ ಮಾಡಲಿಲ್ಲ. ಯಾರ್ಯಾರು ಉಪವಾಸ ಮಾಡ್ತಾಯಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಈ ಮಹಾಶಿವರಾತ್ರಿ ನಿಮಗೆಲ್ಲ ಹೊಸ ಆರಂಭವಾಗಲಿ. ಭಯ ಬೇಡ, ಸಂಶಯ ಬೇಡ. ನಿಮ್ಮ ಗುರಿಯ ಕಡೆಗೆ ಫೋಕಸ್ ಮಾಡಿ. ಶಿವನ ಆಶೀರ್ವಾದ ನಿಮ್ಮ ಜೊತೆಗೆ ಇರಲಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲೈಕ್, ಶೇರ್, ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಕಮೆಂಟಲ್ಲಿ ಎಲ್ಲರೂ ತಿಳಿಸಿ ನಿಮ್ಮ ಮನೇಲಿ ಶಿವರಾತ್ರಿ ಹೇಗೆ ಆಚರಿಸ್ತೀರಾ ಅಂದ್ಬಿಟ್ಟು. ಬಾಯ್.